only transmission purpose. ಇದು ಯಾವ್ದು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಪರ್ಪಸ್ ಗೆ ಯೂಸ್ ಮಾಡಲ್ಲ, ಟ್ರಾನ್ಸ್ಮಿಷನ್ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ದಿಸ್ ಇಸ್ ಸಿಂಗಲ್ ಸರ್ಕ್ಯೂಟ್ ಅಂಡ್ ದಿಸ್ ಇಸ್ ಡಬಲ್ ಸರ್ಕ್ಯೂಟ್. ಹೇಗೆ ಆಗಲ್ಲ ಆರ್ಸಿ ಪೋಲ್ ಒಳಗೆ ಸಿಂಗಲ್ ಸರ್ಕ್ಯೂಟ್ ಡಬಲ್ ಸರ್ಕ್ಯೂಟ್ ಇರ್ತಲ್ಲ, ಇಲ್ಲಿನೂ ಕೂಡ ಸಿಂಗಲ್ ಸರ್ಕ್ಯೂಟ್ ಡಬಲ್ ಸರ್ಕ್ಯೂಟ್. ಇದು L1 L2 L3 3 phase 3 wire transmission system. It is a single circuit. That is one circuit ಮಾತ್ರ ಇರುತ್ತೆ, ಮೂರು ವೈರ್ ಇರ್ತವೆ. ಇದು one circuit. ಇಲ್ಲಿ ಡಬಲ್ ಸರ್ಕ್ಯೂಟ್ ಟ್ರಾನ್ಸ್ಮಿಷನ್ ಒಳಗೆ two sets of circuits. ಇದೊಂದು ಸರ್ಕ್ಯೂಟ್ ಅಂದ್ರೆ ಇಲ್ಲಿ L1 L2 and L3. ಇಲ್ಲಿ ಕೂಡ L1 L2 L3. ಲಕ್ಷ L1 ಇರ್ತದೆ, ಇಲ್ಲಿ ಕೂಡ ಈ ಕಡೆ L1 ಇರ್ತದೆ. ಅಂದ್ರೆ ಇದು ಮೂರು ಕೂಡಿ ಒಂದು ಸರ್ಕ್ಯೂಟ್, ಅದೇ ರೀತಿ ಇದು ಮೂರು ಕೂಡಿ ಮತ್ತೊಂದು ಸರ್ಕ್ಯೂಟ್. ಅಂದ್ರೆ ಮುಂದೆ ಹೋಗಿದ್ರೆ ಈ ಡಿಸ್ಟ್ರಿಕ್ಟ್ ಚೇಂಜ್ ಆಗೋದು, ಈ ಕಡೆ ಇದು ಬೇರೆ ಕಡೆ ಹೋಗ್ಬೋದು, ಇದು ಬೇರೆ ಕಡೆ ಹೋಗ್ಬೋದು. ಅದ್ರ ಮಧ್ಯಕ್ಕೆ ಎರಡು ಸರ್ಕ್ಯೂಟ್ ತೊಗೊಂಡು ಬಂದಿರ್ತಾರೆ. ಮುಂದೆ ಎರಡು ಸರ್ಕ್ಯೂಟ್ ಡಿವೈಡ್ ಆಗ್ಬೋದು, ಇದೊಂದು ಸರ್ಕ್ಯೂಟ್ ಬೇರೆ ಕಡೆ ಹೋಗ್ಬೋದು, ಇದೊಂದು ಸರ್ಕ್ಯೂಟ್ ಬೇರೆ ಕಡೆ ಹೋಗ್ಬೋದು. ಇಲ್ಲಿ ಇನ್ನೊಂದು ಏನಂದ್ರೆ, ಸೊ ಈ ಎರಡು ಟವರ್ ಸಿಂಗಲ್ ಸರ್ಕ್ಯೂಟ್ ಅಲ್ಲಿ ಡಬಲ್ ಸರ್ಕ್ಯೂಟ್ ಅಲ್ಲಿ ಇದೇ ಫ್ರೇಮ್ ಇರುತ್ತಲ್ಲ, ಇದನ್ನ ರಾಡ್ ಇಂದ ಒಳಗೆ ಅರ್ಥಿಂಗ್ ಮಾಡಿರ್ತಾರೆ. ಒಳಗೆ ಅರ್ತ್ ರಾಡ್ ಹಾಕಿರ್ತಾರೆ. ಸೊ ಈ ಅರ್ತ್ ರಾಡ್ ಹಾಕಿದ್ರೆ ಈ ಫೋಲ್ ಇದಕ್ಕೆ ಕಂಪ್ಲೀಟ್ ಅರ್ಥಿಂಗ್ ಆಗಿರೋದ್ರಿಂದ, ಸೊ ದಿಸ್ ಟವರ್ ಇಸ್ ಆಕ್ಟ್ ಆಸ್ ಎ ಲೈಟ್ನಿಂಗ್ ಅರೆಸ್ಟರ್. ಅಂದ್ರೆ ಶೆಡಲ್ ಬಡದ್ರು ಕೂಡ ಈ ಕಂಡಕ್ಟರ್ಸ್ ಏನಾಗಲ್ಲ, ಈ ಟವರ್ ಏನಾಗ್ತೈತೆ ಅಂದ್ರೆ ಲೈಟ್ನಿಂಗ್ ಅರೆಸ್ಟರ್ ಆಗಿ ಆಕ್ಟ್ ಆಗ್ತೈತಿ. ಕೇಳ್ತೈತೆ ಅಂದ್ರೆ ಈ ಟವರ್ ಏನಂತಂದ್ರೆ, ಈ ಟವರ್ ಬಾಟಮ್ನಾಗ ಏನಂತ ನಾವು ರಾಡ್ ಡ್ರೈವಿಂಗ್ ರಾಡ್ಸ್ ಅಂತೀವಿ. ಈ ರಾಡ್ಸ್ ಅನ್ನ ಅರ್ತ್ ಮಾಡ್ತೀವಿ. ಈ ಡ್ರೈವಿಂಗ್ ರಾಡ್ಸ್ ಅನ್ನ ಅರ್ತ್ ಮಾಡೋದು ಈ ಟವರ್ ಅಲ್ಲಿ ಅಥವಾ ಈ ಎರಡು ಟವರ್ ಅಲ್ಲಿ ಸಿಂಗಲ್ ಸರ್ಕ್ಯೂಟ್ ಅಲ್ಲಿ ಡಬಲ್ ಸರ್ಕ್ಯೂಟ್ ಅಲ್ಲಿ. ಸೊ ಏನಾಗ್ತೈತೆ ಅಂದ್ರೆ ಈ ಟವರ್ ಆಕ್ಟ್ಸ್ ಆಸ್ ಎ ಲೈಟ್ನಿಂಗ್ ಅರೆಸ್ಟ್. ಅಂದ್ರೆ ಶೆಡಲ್ ಬಡದ ತಡೆ ಹಿಡಿತೈತಲ್ಲ, ಅದಕ್ಕೆ ಲೈಟ್ನಿಂಗ್ ಅರೆಸ್ಟ್ ಅಂತ ಹೇಳ್ತಾರ. ಆ ಲೈಟ್ನಿಂಗ್ ಆಕ್ಟ್ಸ್ ಆಸ್ ಎ ದಿಸ್ ಟವರ್ ಇಟ್ಸೆಲ್ಫ್ ಆಕ್ಟ್ಸ್ ಆಸ್ ಎ ಲೈಟ್ನಿಂಗ್ ಅರೆಸ್ಟರ್. ಅಂದ್ರೆ ನೀವು ಶೆಡಲ್ ಬಡದ್ರು ಕೂಡ ಈ ನಿಮ್ಮ ಕಂಡಕ್ಟರ್ಸ್ಗೆ ಏನು ಎಫೆಕ್ಟ್ ಆಗೋದಿಲ್ಲ, ನೇರವಾಗಿ ಈ ಟವರ್ ಮುಖಾಂತರ ಭೂಮಿ ಹೋಗ್ತೈತಿ. ಅರ್ಥ ತರ ಲೈನ್ ಪವರ್ ಲೈನ್ಸ್ ಅಂದ್ರೆ ಕಂಡಕ್ಟರ್ ಹೋಗ್ತಾವಲ್ಲ, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲೈನ್ ನೋಡೋದಲ್ಲ, ಅದೇ ಲೈನ್ ಓಪನ್ ಆಗೈತಿ, ಪವರ್ ಲೈನ್ ಐತಿ. ಒಳ್ಳೆಯದು low voltage power lines. ಈ lower voltage lines ಅಂದ್ರೆ ಇಲ್ಲಿ ಲೈನ್ ವೋಲ್ಟೇಜ್ ಎಷ್ಟು ಅಂದ್ರೆ 240 ವೋಲ್ಟ್ಸ್ ಇರುತ್ತೆ. ಲೈನ್ ವೋಲ್ಟೇಜ್ ಎಷ್ಟು 240 ವೋಲ್ಟ್ಸ್ ಇರುತ್ತೆ. ನಿಮ್ಗೆ ಎಕ್ಸಾಮಿನೇಷನ್ ಆಗಿಂತ ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಿರ್ತಾರೆ, ತಲೆಯಲ್ಲಿ ಇಲ್ಲಿ ಲೋ ವೋಲ್ಟೇಜ್ ಪವರ್ ಲೈನ್ಸ್ ಒಳಗೆ ವೋಲ್ಟೇಜ್ ಎಷ್ಟು ಅಂದ್ರೆ 240 ಇರ್ತೈತಿ. ಇದನ್ನ ತಲೆಗೆ ಇಟ್ಕೊಳ್ರಿ. ನೆಕ್ಸ್ಟ್ medium voltage power lines. Medium voltage electricity in the 450 volts to 650 volts whatever. Low medium voltage. High voltage lines up to 33 kV. ಅಂದ್ರೆ 33 ಕಿಲೋ ವೋಲ್ಟ್ಸ್ ಮಟನು ಇದು ಲೈನ್ ವೋಲ್ಟೇಜ್ ಇರ್ತೈತಿ ಅಂತ ಮಾಡ್ತೀವಿ. ಹೈ ವೋಲ್ಟೇಜ್ ಪವರ್ ಲೈನ್ಸ್ ಇದೆ, ಅಲ್ಲಿ ವೋಲ್ಟೇಜ್ ಇರ್ತೈತಿ 33 ಕಿಲೋ ವೋಲ್ಟ್ಸ್ ಇರ್ತೈತಿ. ಇದು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಇರ್ತೈತಿ. ನಾಲ್ಕು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಎಕ್ಸ್ಟ್ರಾ ಇರ್ತೈತಿ ಅಬೌವ್ 33 kV. ಇದು ನೋಡಿ ಹೈ ವೋಲ್ಟೇಜ್ ಅಪ್ ಟು 33 kV ಓನ್ಲಿ. 33 kV. ಇದು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಅಂದ್ರೆ ಅಬೌವ್ 33 kV. 33 kV ಗಿಂತ ಏನು ಜಾಸ್ತಿ ಮಾಡ್ತೀವಿ ನಾವು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಪವರ್ ಲೈನ್ಸ್ ಐತಿ. ಪವರ್ ಲೈನ್ಸ್ ಅಂದ್ರೆ ಇದನ್ನ ಹೇಳಿ ನೋಡ್ರಿ, 1 by 1 4 ಒಳ್ಳೆಯದು. ಲೋ ವೋಲ್ಟೇಜ್ ಪವರ್ ಲೈನ್ ಅಪ್ ಟು power line, that is up to 615 volts. Extra high voltage power lines. Extra voltage
voltage, that is above. Get answer. Low voltage power lines up to 240 volts, then medium voltage power line up to 615 voltage, then high voltage power up lines up below 33 kilovolts, and extra high voltage power lines above 33 kilovolts. ಇದು ನಮ್ಮ ಪವರ್ ಲೈನ್ಸ್ ಎಷ್ಟು 1 ಟೈಪ್ 2 3 4 ಟೈಪ್ ಪವರ್ ಲೈನ್ಸ್ ಅಥವಾ ಲೋ ಮೀಡಿಯಂ ಹೈ ಎಕ್ಸ್ಟ್ರಾ ಹೈ ಈ ನಾಲ್ಕು ನಿಮಗೆ ಬರುತ್ತೆ. ನೆಕ್ಸ್ಟ್ ಇನ್ನು ಜನರಲ್ ಆಗಿ ನಮ್ಮ ಇದರೊಳಗೆ ವೋಲ್ಟೇಜ್ ಯಾವ ರೀತಿ ಇರ್ತಾವ ಅಂತಂದ್ರೆ ನಮ್ಮ ಎಲೆಕ್ಟ್ರಿಕ್ ಕೇಳೋದು 11 kV 33 kV 66 kV 110 kV 220 kV, next 132 kV ಅದೊಂದು ತರ 220 kV 400 kV. ಸೊ ನಮ್ಮ ಜನರಲ್ ವೋಲ್ಟೇಜ್ ಏರಿಯಾ ಯಾವ ರೀತಿ ಅಂತಂದ್ರೆ 250 ಇಂದ ಹಿಡ್ಕೊಂಡು 250 450 650 11 kV 33 kV 63 kV 110 kV 132 kV 220 kV and 400 kV. You number. So these are general voltages used in the transmission and distribution and lines, service lines. That is 250 volts, 450 volts, 650 volts, 11 kV, 33 kV, 66 kV, 110 kV, 132 kV, then 220 kV, 400 kV and 800 kV. And the transmission and distribution lines are ಈ ರೀತಿ ನಮಗೆ ಇರ್ತಾವೆ ವೋಲ್ಟೇಜ್ ಈ ರೀತಿ ವೋಲ್ಟೇಜಸ್ ಇರ್ತಾವೆ ಹೇಳ್ತಾ. ಸೊ these are after these are the transmission distributions ಇವೆಲ್ಲ ಟ್ರಾನ್ಸ್ಮಿಷನ್ ಲೈನ್ ಇರ್ತವೆ ಅಷ್ಟು ಅರ್ಥ ಆಗ್ತದೆ. ಸೊ ಇವತ್ತಿನ ಕ್ಲಾಸ್ ಮುಗಿತು. ಏನಾದರೂ ಡೌಟ್ಸ್ ಇದ್ದರೆ ತೊಂದರೆ